ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಕರ್ನಾಟಕ ರಾಜ್ಯದ 4 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಸೇರಿದಂತೆ ದೇಶದ ಒಟ್ಟು 150 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಲಾಗಿದೆ. ಬಿಜೆಪಿಯ ಮೊಟ್ಟ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ 4 ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಯಾರ್ಯಾರು ಕ್ಯಾಂಡಿಡೇಟ್ ಅನ್ನೋದು ಫೈನಲ್ ಆಗಿದೆ. ನಾನು ಯಾರ್ಯಾರು ಅಂತ ಕೂಡ ಹೇಳ್ತೀನಿ. ಒಟ್ಟು ದೇಶದ 543 ಕ್ಷೇತ್ರಗಳ ಪೈಕಿ ಇವತ್ತು 150 ಕ್ಷೇತ್ರಗಳಿಗೆ, ಅದರಲ್ಲಿ ನರೇಂದ್ರ ಮೋದಿ ಅವರ ಹೆಸರಿದೆ, ಅಮಿತ್ ಶಾ ಅವರ ಹೆಸರಿದೆ, ರಾಜನಾಥ್ ಸಿಂಗ್ ಹೆಸರಿದೆ, ನಿತಿನ್ ಗಡ್ಕರಿ ಅವರ ಹೆಸರಿದೆ. ಹೀಗೆ ಯಾರ್ಯಾರ ಹೆಸರಿದೆ, ಯಾರ್ಯಾರು ಯಾವ್ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅಂತಿಮಗೊಳಿಸಿರುವಂತಹ ಪಟ್ಟಿ, ಅಧಿಕೃತ ಪಟ್ಟಿ. ಇದು ಊಹಾಪೋಹ ಅಲ್ಲ, ಅಂತೆ ಕಂತೆ ಅಲ್ಲ. ಇವತ್ತು ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಸಭೆಯ ಹಿನ್ನೆಲೆಯಲ್ಲಿ ಅಂತಿಮಗೊಳಿಸಿರುವಂತಹ ಪಟ್ಟಿ. ಆ ಸಮಿತಿ ಸಭೆಯಲ್ಲಿ ಕೇವಲ ಮುದ್ರೆ ಹಾಕ್ತಾರಷ್ಟೇ. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, JP ನಡ್ಡಾ ಅವರು ಈಗಾಗಲೇ ಫೈನಲ್ ಮಾಡಿರುವಂತಹ ಪಟ್ಟಿ. ಇವತ್ತು ಸಂಜೆ ನಡೆಯೋದು ಮೀಟಿಂಗ್ ಅಲ್ಲಿ ಏನಾಗುತ್ತೆ, ಅದಕ್ಕೊಂದು ಅಧಿಕೃತ ಮುದ್ರೆ ಓದ್ತಾರೆ, ಎಲ್ಲರ ಒಪ್ಪಿಗೆ ಸಿಕ್ಕಿದೆ ಅನ್ನೋದನ್ನ ಅದರಲ್ಲಿ ಉಲ್ಲೇಖಿಸ್ತಾರೆ. ಈ ಸಭೆಗೆ ಇವತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಹೋಗಿದ್ದಾರೆ. ಅವರು ಕೂಡ ಕೇಂದ್ರ ಚುನಾವಣಾ ಸಮಿತಿಯ ಸದಸ್ಯರಿದ್ದಾರೆ. ಹೀಗಾಗಿ ಅವರು ಕೂಡ ಭಾಗಿಯಾಗಿದ್ದಾರೆ. ಅವರಿಗೂ ಒಂದು ಸರ್ಪ್ರೈಸ್ ಇದೆ ಇವತ್ತಿನ ಈ ಲಿಸ್ಟಲ್ಲಿ. ಅವರಿಗಷ್ಟೇ ಅಲ್ಲ, ಕರ್ನಾಟಕದ 4 ಪ್ರಮುಖ ನಾಯಕರಿಗೆ ಈ ಲಿಸ್ಟಲ್ಲಿ ಸರ್ಪ್ರೈಸ್ ಇದೆ. ನಾನು ಹೇಳ್ತೀನಿ, ಈಗ ನಾನು ತುಂಬ ನಿಮ್ಮನ್ನು ಕಾಯಿಸೋದಿಲ್ಲ, ಕೂಡಲೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಪಟ್ಟಿಯನ್ನು ಒಂದೊಂದಾಗಿ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಯಾರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಬಿಜೆಪಿ ಅಭ್ಯರ್ಥಿಗಳು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ವಾರಣಾಸಿ ಕ್ಷೇತ್ರದಿಂದಲೇ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದು ಮೊಟ್ಟ ಮೊದಲ ಹೆಸರು. ಎರಡನೇದಾಗಿ ಅಮಿತ್ ಶಾ, ಕೇಂದ್ರ ಗೃಹ ಸಚಿವರು, ಅವರು ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಿಂದ ಮತ್ತೊಮ್ಮೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ರಾಜನಾಥ್ ಸಿಂಗ್, ಕೇಂದ್ರ ರಕ್ಷಣಾ ಸಚಿವರು, ಅವರು ಲಖನೌ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ನಿತಿನ್ ಗಡ್ಕರಿ, ಮಹಾರಾಷ್ಟ್ರದ ನಾಗಪುರ ಕ್ಷೇತ್ರದಿಂದ, RSSನ ಕೇಂದ್ರ ಕಚೇರಿ ಇರುವಂತಹ ನಾಗಪುರ ಕ್ಷೇತ್ರದಿಂದ ನಿತಿನ್ ಗಡ್ಕರಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗೆ ಧರ್ಮೇಂದ್ರ ಪ್ರಧಾನ್, ಬಹುಶಃ ನಿಮಗೆ ಗೊತ್ತಿರ್ಬೋದು, ಹಿಂದೆ ಇವರು ಕರ್ನಾಟಕದ ಉಸ್ತುವಾರಿ ಕೂಡ ಆಗಿದ್ರು. 2008ರಿಂದ 2013 ನಡುವೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮೊದಲು ಅರುಣ್ ಜೇಟ್ಲಿ ಆಗಿದ್ರು, ಅದಾದ ನಂತರ ಧರ್ಮೇಂದ್ರ ಪ್ರಧಾನ್ ಆಗಿದ್ರು. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರ್ಬೋದು. ಅವರು ಒರಿಸ್ಸಾದ ದಿಯೋಗರ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗೆ ಭೂಪೇಂದ್ರ ಯಾದವ್ ಅವರು ರಾಜಸ್ಥಾನದ ಅಜ್ಮೇರ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ಮನ್ಸುಖ್ ಮಾಂಡವೀಯ, ಗುಜರಾತ್ನವರು, ನರೇಂದ್ರ ಮೋದಿ ಅವರಿಗೆ ಅತ್ಯಾಪ್ತರು, ನರೇಂದ್ರ ಮೋದಿ ಅವರ ನೀಲಿಗಣ್ಣಿನ ಹುಡುಗ ಅಂತಲೇ ಕರೆಸಿಕೊಳ್ಳುವವರು, ಅವರು ಗುಜರಾತ್ನ ಭಾವ್ನಗರ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ಪರ್ಷೋತ್ತಮ್ ರೂಪಾಲ ಅವರು ಅಮ್ರೇಲಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮನೋಜ್ ತಿವಾರಿ ಅವರು ವಾಯುವ್ಯ ದೆಹಲಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾ ಇದ್ದಾರೆ. ಹಾಗೆ ದೆಹಲಿಯ ಮತ್ತೂ ಒಂದು ಕ್ಷೇತ್ರ ದಕ್ಷಿಣ ದೆಹಲಿ, ಸೌತ್ ಡೆಲ್ಲಿಯಿಂದ ರಮೇಶ್ ಬಿಧೂರಿ ಅವರು ಕಣಕ್ಕಿಳಿಯೋದು ಖಚಿತವಾಗಿದೆ. ಮೊದಲ ಪಟ್ಟಿಯಲ್ಲೇ ಇವರೆಲ್ಲರ ಹೆಸರು ಕೂಡ ಬರ್ತಾ ಇದೆ. ಹಾಗೆ ಕರ್ನಾಟಕದ ಕಡೆ ನೋಡೋದಾದ್ರೆ, ಕರ್ನಾಟಕದಿಂದ ನಾ ಹೇಳಿದೆ 4 ಸರ್ಪ್ರೈಸ್ ಇದೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 4 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅಖೈರು ಮಾಡಲಾಗಿದೆ. ಹಾಗಾದ್ರೆ ಯಾವ್ಯಾವ ಕ್ಷೇತ್ರ, ಯಾರು ಅಭ್ಯರ್ಥಿ? ಈಗ ನಾನು ಕರ್ನಾಟಕದ ಲಿಸ್ಟ್ನ ನಿಮ್ಮ ಎದುರುಗಡೆ ಇಡ್ತಾ ಇದ್ದೇನೆ. 150 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಕರ್ನಾಟಕದ 4 ಹೆಸರಿದೆ. ನಂಬರ್ 1, ನಾ ಹೇಳಿದೆ ಯಡಿಯೂರಪ್ಪನವರಿಗೆ ಬಿಗ್ ಸರ್ಪ್ರೈಸ್ ಇದೆ ಅಂತ. ಯಾವ ಆಶ್ಚರ್ಯವೂ ಇಲ್ಲ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಯಡಿಯೂರಪ್ಪನವರ ಹಿರಿಯ ಪುತ್ರ BY ರಾಘವೇಂದ್ರ ಅವರ ಹೆಸರು ಅಧಿಕೃತವಾಗಿ ಘೋಷಣೆ ಆಗಿದೆ. BY ರಾಘವೇಂದ್ರ ಮತ್ತೊಮ್ಮೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಲಿಕ್ಕೆ, ಕಣಕ್ಕೆ ಇಳಿಯಲಿಕ್ಕೆ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಘೋಷಿತರಾಗಿದ್ದಾರೆ. ಇನ್ನು ಎರಡನೇ ಹೆಸರು ಬಳ್ಳಾರಿಯಿಂದ B ಶ್ರೀರಾಮುಲು ಅವರ ಹೆಸರು ಅಂತಿಮಗೊಂಡಿದೆ. ನೋಡಿ, ಬಳ್ಳಾರಿ ಶೆಡ್ಯೂಲ್ಡ್ ಟ್ರೈಬ್ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, ST ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, ಅದು ಅಧಿಕೃತವಾಗಿ ಪ್ರಕಟವಾಗಿದೆ. ಬಳ್ಳಾರಿಯಿಂದ B ಶ್ರೀರಾಮುಲು ಕಣಕ್ಕಿಳಿಯೋದು ಖಚಿತ. ಹಾಗೆ ಈ 150 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಕರ್ನಾಟಕದಿಂದ ಪ್ರಕಟ ಆಗಿರುವ 3ನೇ ಅಭ್ಯರ್ಥಿ, 3ನೇ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ. ಎಸ್, ಯು ಆರ್ ರೈಟ್, ಪ್ರಹ್ಲಾದ ಜೋಶಿ ಅವರ ಹೆಸರು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಅಂತಿಮಗೊಂಡಿದೆ ಅಧಿಕೃತವಾಗಿ. ಮೊದಲ ಪಟ್ಟಿಯಲ್ಲೇ
ಪ್ರಕಟ ಆಗಿದೆ. ಇನ್ನು ಕೊನೆಯದಾಗಿ ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ 4ನೇ ಕ್ಷೇತ್ರದ ಅಭ್ಯರ್ಥಿ ಹಾಗೂ ಕ್ಷೇತ್ರ ಯಾವುದು? ಎನಿ ಗೆಸ್? ಏನಾದರೂ ನೀವು ಊಹೆ ಮಾಡಬಲ್ಲಿರಾ? ಕಮೆಂಟ್ ಮಾಡಿ. ನಾನೀಗ ನಿಮಗೆ ಈ ಮೊದಲ ಪಟ್ಟಿಯಲ್ಲಿ ಪ್ರಕಟ ಆಗಿರುವಂತ ಕರ್ನಾಟಕದ 4ನೇ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಹೆಸರನ್ನ ಘೋಷಣೆ ಮಾಡ್ತಾ ಇದ್ದೇನೆ. ಇವರ ಹೆಸರನ್ನ ನಾವು ಮೊನ್ನೆ ಒಂದು ಸ್ಟೋರಿ ಮೂಲಕ ನಿಮಗೆ ಮೊಟ್ಟ ಮೊದಲನೇದಾಗಿ ಹೇಳಿದ್ವಿ. ಮೊದಲ ಅಭ್ಯರ್ಥಿ ಕರ್ನಾಟಕದಿಂದ ಪ್ರಕಟಗೊಂಡಂತ ಮೊಟ್ಟ ಮೊದಲ ಕ್ಷೇತ್ರ, ಮೊದಲ ಅಭ್ಯರ್ಥಿ ಅಂತಲಿ ನಾವು ನಿಮಗೆ ಹೇಳಿದ್ವಿ, ರಮೇಶ ಜಿಗಜಿಣಗಿ. ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ರಮೇಶ ಜಿಗಜಿಣಗಿ ಅವರ ಹೆಸರು ಕೂಡ ಮೊದಲ ಪಟ್ಟಿಯಲ್ಲಿ ಪ್ರಕಟ ಆಗಿರುವಂಥದ್ದು. ಶೆಡ್ಯೂಲ್ಡ್ ಕ್ಯಾಸ್ಟ್ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದು. ವಿಜಯಪುರ ಲೋಕಸಭಾ ಕ್ಷೇತ್ರ ಏನಿದೆ ಅದು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರ. ಈ ಕ್ಷೇತ್ರದಿಂದ ರಮೇಶ್ ಜಿಗಜಿಣಗಿ ಅವರ ಹೆಸರು ಅಂತಿಮಗೊಂಡಿದೆ. ಅಲ್ಲಿಗೆ 4 ಲೋಕಸಭಾ ಕ್ಷೇತ್ರಗಳು: ಶಿವಮೊಗ್ಗ, ಬಳ್ಳಾರಿ, ಹುಬ್ಬಳ್ಳಿ ಧಾರವಾಡ ಹಾಗೂ ಬಿಜಾಪುರ. ಶಿವಮೊಗ್ಗದಿಂದ BY ರಾಘವೇಂದ್ರ, ಬಳ್ಳಾರಿಯಿಂದ B ಶ್ರೀರಾಮುಲು, ಹುಬ್ಬಳ್ಳಿ ಧಾರವಾಡದಿಂದ ಪ್ರಹ್ಲಾದ ಜೋಶಿ ಹಾಗೂ ವಿಜಯಪುರದಿಂದ ರಮೇಶ ಜಿಗಜಿಣಗಿ. ಹೀಗೆ ಕರ್ನಾಟಕದ 4 ಹೆಸರು ಸೇರಿದಂತೆ ದೇಶಾದ್ಯಂತ ಒಟ್ಟು 150 ಅಭ್ಯರ್ಥಿಗಳನ್ನ ಅಖೈರು ಮಾಡಲಾಗಿದೆ. ಇವರೆಲ್ಲರೂ ಕೂಡ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಖಚಿತ. ಇನ್ನು ಅಧಿಕೃತ ಮುದ್ರೆಯೊಂದಿಗೆ ಮಾತ್ರ ಈ ಪಟ್ಟಿ ಹೊರಗೆ ಬರಬೇಕಾಗಿದೆ. ಆಗ ನಾನು 150 ಹೆಸರುಗಳನ್ನು ಕೂಡ ಹೇಳ್ತೇನೆ. ಈಗ ನಿಮಗೆ ಕರ್ನಾಟಕದ 4 ಕ್ಷೇತ್ರಗಳು ಹಾಗೂ ಒಟ್ಟಾರೆಯಾಗಿ ಪ್ರಮುಖರು ಯಾರ್ಯಾರು ಈ ಪಟ್ಟಿಯಲ್ಲಿದ್ದಾರೆ ಅನ್ನುವಂಥ ಸ್ಪಷ್ಟ ಚಿತ್ರಣವನ್ನ ನೀಡಿದ್ದೇನೆ. ಕರ್ನಾಟಕದ ಈ 4 ಕ್ಷೇತ್ರಗಳು ಹಾಗೂ ಈ 4 ಅಭ್ಯರ್ಥಿಗಳಲ್ಲದೆ ಅಧಿಕೃತ ಪಟ್ಟಿಯಲ್ಲಿ ಮತ್ಯಾರ ಹೆಸರಿರಬಹುದು ಅಂತ ನೀವು ನಿರೀಕ್ಷೆ ಮಾಡ್ತೀರಿ? ಯಾವ ಲೋಕಸಭಾ ಕ್ಷೇತ್ರದ್ದು ಮೊದಲ ಪಟ್ಟಿಯಲ್ಲೇ, ಬಿಜೆಪಿಯ ಮೊದಲ ಪಟ್ಟಿಯಲ್ಲೇ ಪ್ರಕಟ ಆಗಬಹುದು ಅಂತ ನೀವು ಊಹೆ ಮಾಡ್ತೀರಿ, ನೀವು ನಿರೀಕ್ಷೆ ಮಾಡ್ತೀರಿ? ಆ ಕ್ಷೇತ್ರದ ಹೆಸರನ್ನ, ಆ ಅಭ್ಯರ್ಥಿಯ ಹೆಸರನ್ನ ನೀವು ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.